ತ್ಯಾಗದ ಪರಾಕಾಷ್ಠೆಯನ್ನು ಬದುಕಿ ತೋರಿಸಿದ್ದಾರೆ. ಶ್ರೀಮಾತೆಯವರು ತ್ಯಾಗ ಅಂತ ಹೇಳಿದ್ರೆ ಏನು? ಮನುಷ್ಯ ಈ ರೀತಿಯವರು ಹೇಳ್ತಾರೆ, ಸಾಮಾನ್ಯವಾಗಿ ಭೋಗಾಸಕ್ತ, ಭೋಗ ಕೊಡುವ ಅವನಿಗೆ ತ್ಯಾಗ ಇಷ್ಟ ಆಗಲ್ಲ, ಅವನಿಗೆ ಯೋಗ ಇಷ್ಟ ಆಗಲ್ಲ. ಆದರೆ ಭೋಗಾಸಕ್ತಿಯನ್ನು ಬಿಟ್ಟಾಗಲೇ ಯೋಗ ಸಿದ್ಧಿಸುತ್ತೆ. ಶ್ರೀರಾಮಕೃಷ್ಣರು ಇದನ್ನು ಬಹಳ ಸುಂದರವಾದ ಉದಾಹರಣೆಯ ಮೂಲಕ ಹೇಳ್ತಾರೆ. ಒಂದು ವಸ್ತು ಕೆಳಗಡೆ ಇದೆ, ಅದರ ಮೇಲೆ ಇನ್ನೊಂದು ವಸ್ತು ಇದೆ. ಈಗ ಕೆಳಗಡೆಯ ವಸ್ತುವನ್ನು ನಾವು ಪಡೆದುಕೊಳ್ಳಬೇಕಾದರೆ ಮೇಲಿನ ವಸ್ತುವನ್ನು ಪಕ್ಕಕ್ಕೆ ಇಡಬೇಕು. ಮೇಲಿನ ವಸ್ತು ಯಾವುದು? ಭೋಗ. ಕೆಳಗಡೆಯ ವಸ್ತು ಯಾವುದು? ಯೋಗ. ಈ ಮೇಲಿನ ವಸ್ತುವನ್ನು ತೆಗೆದು ಪಕ್ಕಕ್ಕೆ ಇಡುವುದು ಇದೆಯಲ್ಲ, ಅದನ್ನು ತ್ಯಾಗ ಅಂತ ಹೇಳ್ತಾರೆ. ತ್ಯಾಗ ಅಂದ್ರೆ ಏನು? ಶ್ರೀರಾಮಕೃಷ್ಣರು ಬಹಳ ಚೆನ್ನಾಗಿ ಹೇಳ್ತಾರೆ. ಒಬ್ಬ ಭಕ್ತ ಇರ್ತಾನೆ, ಭವನಾಥ ಅಂತ. ಅವನನ್ನು ಶ್ರೀರಾಮಕೃಷ್ಣರು ಇವನು ನಿತ್ಯ ಸಿದ್ಧ ಅಂತ ಹೇಳಿರ್ತಾರೆ. ಈ ಭವನಾಥನಿಗೆ ಶ್ರೀರಾಮಕೃಷ್ಣರು ಹೇಳ್ತಾರೆ, ನೋಡು, ಎಲೆಗೆ ತಿನ್ನೋದನ್ನು ಬಿಡುವುದು, ನೀರು ತಿನ್ನುವುದನ್ನು ಬಿಡುವುದು ತ್ಯಾಗ ಅಲ್ಲ. ಕಾಮಕಾಂಚನಾಸಕ್ತಿಯನ್ನು ಬಿಡುವುದು ಮಾತ್ರ ತ್ಯಾಗ. ಅವನು ಎಲೆಗೆ ತಿನ್ನೋದನ್ನು ಬಿಟ್ಟಿದ್ದಾನೆ. ಅದಕ್ಕೆ ಶ್ರೀರಾಮಕೃಷ್ಣರು ಈ ಮಾತನ್ನು